ಸ್ವಾಗತ ಸುಸ್ವಾಗತ ನನ್ನ ಹೊಸ ವ್ಲಾಗಿಗೆ ಫ್ರೆಂಡ್ಸ್ ಆ್ಯಂಡ್ अभी मजा आएगा ना भिड़ो. ದಿಸ್ ಈಸ್ ಮೈ ಸೀಸನ್ 1 ಎಪಿಸೋಡ್ 1 ವ್ಲಾಗ್ ಆ್ಯಂಡ್ ಇವತ್ತೇನೇನು ಮಾಡ್ತೀನೋ ಒಂದ್ಸತಿ ನೋಡಿ. ಅದು ಸ್ವಲ್ಪ ಶಾರ್ಟ್ಸಲ್ಲಿ ರೆಕಾರ್ಡ್ ಮಾಡಿದ್ದೀನಿ, ಲೈಕ್ ಶಾರ್ಟ್ ಟೈಪು. ಅದಕ್ಕೆ ಸ್ವಲ್ಪ ಸ್ಕ್ರೀನಲ್ಲಿ ಫಿಟ್ ಆಗಲ್ಲ ಫುಲ್ಲು. ಫಾರ್ ದ್ಯಾಟ್ ಐ ಆಮ್ ರಿಯಲಿ ಸಾರಿ. ಎಂತಕ್ಕಂದರೆ ವೀಡಿಯೋ ಹಿಡಿದಿಲ್ಲ, ಶಾರ್ಟ್ ಆಗಿರ್ತಿದ್ದೀನಿ ಈ ಥರ. ಸೊ ಸಾರಿ, ನೆವರ್ ಮೈಂಡ್. ಅದು ಸ್ವಲ್ಪ ಕ್ಲಿಪ್ಸೇ ಇರೋದು, ಆಮೇಲೆ ನಾರ್ಮಲ್ ವ್ಲಾಗ್. ಸೊ ಫ್ರೆಂಡ್ಸ್, ಇವಾಗ ಜಸ್ಟು ನಾನು ಗ್ಲಾಸ್ನ ತೊಳ್ಕೊಂಡು ಅಲ್ಲಿ ಮಿಲ್ಕ್ ಶೇಕ್ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ಬೇಗ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಈಗ್ಬಿಟ್ಟೆ. ನಮ್ಮಮ್ಮ ಬಂದರೆ ಮತ್ತು ಅದು ಬೇರೆ ಕಷ್ಟ ಆಗ್ಬಿಡುತ್ತೆ ಅಂತ. ಸೊ ಇವಾಗ ಜಸ್ಟು ಮಿಲ್ಕ್ ಶೇಕ್ ಬೇರೆ ಮಾಡಿಬಿಟ್ಟಿದ್ದೀನಿ ನೋಡಿ. ಸೊ ಇವಾಗ ಹೋಗಿ ಕುಡಿಯೋಣ. ಸೊ ಫ್ರೆಂಡ್ಸ್, ಇವತ್ತು ಡೇ ಯಾವ ಥರ ಇತ್ತು ಒಂದ್ಸತಿ ಕಮೆಂಟ್ ಮಾಡಿ. ಆ್ಯಂಡ್ ಇವಾಗ ನಾನು ಮಿಲ್ಕ್ ಶೇಕ್ ಕುಡಿತಾ ವಿಡಿಯೋ ಹಿಡಿತೀನಿ. ಆ್ಯಂಡ್ ಇದು ಜನವರಿ 1st ಬ್ಲಾಗ್. ಆ್ಯಂಡ್ ನ್ಯೂ ಇಯರ್ ಈ ಥರ ಸೆಲೆಬ್ರೇಟ್ ಮಾಡ್ತಿರೋದು ನಾನು. ಒಂದು ಗೋಲ್ ಇಟ್ಟಿದ್ದೀನಿ, ಈ ಥರನೇ ಡೈಲಿ ಮಾಡೋಣ ಅಂತ. ಓಕೆ. ಆ್ಯಂಡ್ ಇದೇ ಇವಾಗ ಡೈಲಿ ರುಟೀನ್ ಥರ ಮಾಡಬೇಕಂತ. ಇವತ್ತು ಬೆಳಗ್ಗೆ ನಮಾಜ್ ಹೋಗಿದ್ದೆ, ಬೈ ದ ವೇ. ಅದು ವೀಡಿಯೋದಲ್ಲಿ ಹಾಕಿಲ್ಲ, ಎಂತಕ್ಕಂದರೆ ಅವಾಗ ಮರ್ತೇ ಹೋಗ್ಬಿಟ್ಟಿದ್ದೀನಿ ನಂದು ಯೂಟ್ಯೂಬ್ ಚಾನಲ್ ಐತಂತ, ಅದು ಬೇರೆ ವ್ಲಾಗಿಂಗು. ಸೊ ಇವತ್ತು ಇಲ್ಲಿಂದ ಆ್ಯಕ್ಟಿವ್ ಪಬ್ಲಿಕ್ ಸ್ಕೂಲ್ ತನಕ ಹೋಗಿದ್ದೆ. ಇಲ್ಲಿಂದ ನಮ್ಮ ಮನೆಯಿಂದ ಒಂದು 1.5 ಕಿಲೋಮೀಟರ್ಸ್ ಏನೋ ಇರೋದದು. ಆ್ಯಂಡ್ ನಾಳೆಯಿಂದ ನನ್ನ ತಮ್ಮಗೂ ಕರ್ಕೊಂಡು ಹೋಗ್ತೀನಿ, ಅವನಿಗೂ ಐತೆ ಇವಾಗ, ನಾಳೆ ಐತೆ. ಸೊ ಆ್ಯಂಡ್ ಇವಾಗ ಡೇ ಯಾವ ಥರ ಆಗುತ್ತೆ ನೋಡೋಣ, ನನಗೂ ಗೊತ್ತಿಲ್ಲ. ಜನವರಿ 1st ನ್ಯೂ ಇಯರ್ ಥರ. ಒಂದು ಸತಿ ಕಮೆಂಟ್ ಮಾಡಿ, ಇದು ನನ್ನ ರುಟೀನ್ ಸೆಟ್ ಮಾಡಿರೋದು ಆಗುತ್ತೋ ನನ್ನ ಕೈಯಿಂದ, ಇಲ್ಲಾಂದರೆ ಆಗಲ್ವೋ 2 ದಿವಸದ್ದು. ಆ್ಯಂಡ್ ದಿಸ್ ಈಸ್ ನಾಟ್ ಎ 2 days or 3 days ಚಾಲೆಂಜ್, ಇಟ್ ಈಸ್ ಎ 365 days ಚಾಲೆಂಜ್. ಆ್ಯಂಡ್ ದಿನ ಮಾಡ್ತೀನಿ, ಬಿಕಾಸ್ ಎ ನ್ಯೂ ಸೀಸನ್, ಎ ನ್ಯೂ ಒಂದು ನಿಮಿಷ, ಒಂದು ಡೈಲಾಗ್ ಆಯಿತು ಹೇಳ್ಬೇಕು ಅದಕ್ಕೆ. ನ್ಯೂ ಇಯರ್ ಸ್ಟಾರ್ಟ್ಸ್ ವಿತ್ 12 seasons, 365 episodes. ಸೊ ಒಂದೊಂದು ಎಪಿಸೋಡ್ ನೋಡ್ತಾ ಇರಿ ಯಾವ ಥರ ಇರುತ್ತಂತ. ಆ್ಯಂಡ್ ಸೀಸನ್ ವೈಸ್ ನನ್ನ ಬ್ಲಾಗಿಂಗ್. ಆ್ಯಂಡ್ ಸೀಸನ್ 1 ಎಪಿಸೋಡ್ 1 ಇದು. ಸೊ ಇದು ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ. ಆ್ಯಂಡ್ ಒಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡ್ತೀನಿ ಸೀಸನ್ ವೈಸು. ನಾನೇನು ಈ ಥರನೇ, ಲೈಕ್ ಜನವರಿ ಸೀಸನ್, ಫೆಬ್ರವರಿ ಸೀಸನ್. ಆ್ಯಂಡ್ ಸೊ ಇದೊಂದು ಪ್ಲ್ಯಾನ್ ಹಾಕಿದ್ದೀನಿ. ಆ್ಯಂಡ್ ಇವತ್ತಿಂದ ಎಡಿಟಿಂಗಲ್ಲೂ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ, ಬಿಕಾಸ್ ಅಪ್ಗ್ರೇಡ್ ಆಗಬೇಕಲ್ಲ ಫ್ರೆಂಡ್ಸ್ ಯಾವಾಗಾದರೂ. ಆ್ಯಂಡ್ ಎಕ್ಸ್ಪೀರಿಯೆನ್ಸು ಬರ್ತೈತೆ ಮಾತಾಡೋಕ್ಕೆ ಮತ್ತು ವ್ಲಾಗಿಂಗ್ ಮಾಡೋಕ್ಕೆ. ಸೊ ಫಸ್ಟ್ ಬ್ಲಾಗಿಂದ ಈ ವ್ಲಾಗು ಸ್ವಲ್ಪ ಓಕೆ, ಎಂತಕ್ಕಂದರೆ ಗ್ರೋ ಅಪ್ ಆಗ್ತಿದ್ದೀನಲ್ಲ. ಸೊ ವಿಡಿಯೋನ ಜಲ್ದಿ ಸಬ್ಸ್ಕ್ರೈಬ್ ಮಾಡಿ, ಏನಾಗುತ್ತೋ ಗೊತ್ತಿಲ್ಲ ಫ್ಯೂಚರಲ್ಲಿ.
ಬಿಗ್ ಬ್ಲಾಗರು ಆಗ್ಬೋದು. ಆ್ಯಂಡ್ ಸೊ ಫ್ರೆಂಡ್ಸ್, ಇವಾಗ ಜಸ್ಟು ಝೊಹರ್ ನಮಾಜ್ ಕಂಪ್ಲೀಟ್ ಮಾಡಿ ಮನೆಗೆ ಹೋಗ್ತಿದ್ದೀನಿ. ಆ್ಯಂಡ್ ಇವತ್ತು ಫಜರ್ ಮತ್ತು ಝೊಹರ್ ಕಂಪ್ಲೀಟ್ ಆಗೋಯ್ತು. ಆ್ಯಂಡ್ ನೆಕ್ಸ್ಟ್ ಇವಾಗ ನೋಡಬೇಕಾ ಸರ್, ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ಇವಾಗ ತನಕ ಏನೂ ನಡೆದೇ ಇಲ್ಲ ಫಜರಿಂದ, ಓನ್ಲಿ ಜಾಗಿಂಗ್ ಎಲ್ಲ ಮಾಡಿಕೊಂಡೆ. ಬಟ್ ಫೋನ್ ನೋಡಿಕೊಂಡೇ ಇದ್ದೀನಿ ಫಜರಿಂದ, ಬೆಳಗ್ಗೆಯಿಂದನೂ ಓನ್ಲಿ ಫೋನ್ ನೋಡ್ಕೊಂಡೇ ಕೂತಿದ್ದೀನಿ ಮನೇಲಿ. ನೋಡೋಣ ಏನಾದರೂ ಆಗುತ್ತಾ ಮುಂದೆ. ಆ್ಯಂಡ್ ಒಂದು ಇಂಪಾರ್ಟೆಂಟ್ ನ್ಯೂಸು, January 5 ಜಾವಿದ್ ಆಗ್ತಿದ್ದಾನೆ ಸೆಕೆಂಡ್ ಸೆಮ್ BBA ಸ್ಟೂಡೆಂಟ್. ಸೊ January 5 ನೋಡಿ, ಅದು ಬೇರೆ ಮಂಡೇ ಬರ್ತೈತೆ. ಮಂಡೇ ಗೊತ್ತಲ್ಲ ಡೈಲಿ ಏನಿರುತ್ತಂತ. ಅದು ಬೇರೆ ಸೆಕೆಂಡ್ ಸೆಮ್ಮು ಮಂಡೇ ಮಂಡೇ ಸೆಕೆಂಡ್ ಸೆಮ್ಮು. ಆ್ಯಂಡ್ ಮಂಡೇಗೆ NCCನೂ ಐತೆ. ಸೊ ಸೆಕೆಂಡ್ ಸೆಮ್ ಸ್ಟಾರ್ಟ್ ಆಗ್ತಿರೋದೇ NCC ಯೂನಿಫಾರ್ಮಿಂದ. ನೈಸ್. ಆ್ಯಂಡ್ ಇವಾಗ ನೋಡೋಣ ಡೈರೆಕ್ಟ್ ಮನೆಗೆ ಹೋಗಿ. ಅವರು ಸಾಂಗ್ ಆಡ್ತಿದ್ರು ಬಿಡಿ. ಇವಾಗ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಎಡಿಟ್ ಮಾಡಬೇಕು. ಆ್ಯಂಡ್ ಮಿನಿ ವ್ಲಾಗ್ ಹಾಕೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಇವಾಗ ಅದೇ ಎಡಿಟ್ ಮಾಡ್ತಿರೋದು, ಮಿನಿ ವ್ಲಾಗ್. ಆ್ಯಂಡ್ ಇವತ್ತೆಲ್ಲ ರನ್ನಿಂಗ್ ಮಾಡಿದ್ನಲ್ಲ, ಅದೆಲ್ಲ ಹಾಕ್ತಿದ್ದೀನಿ. ಸೊ ನೋಡಿ, ಮಿನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ ನೀವು ವಿವರಿಸಿದ್ರಿ. And finally it's time to Asr Namaz at 5 o'clock. And ಇವಾಗನೂ ಏನೂ ಆಗಿಲ್ಲ. ಇವತ್ತು ಮನೆಯಲ್ಲಿ ಕೂತ್ಕೊಂಡು ರೀಲ್ಸ್ ಸ್ಕ್ರೋಲ್ ಮಾಡ್ತಿದ್ದೆ. ಆವಾಗಲೇ ಮೂವಿ ನೋಡ್ತಿದ್ದೆ. ಆ್ಯಂಡ್ ಇವಾಗ ರೀಲ್ಸ್ ಸ್ಕ್ರೋಲ್ ಮಾಡ್ತಿದ್ದೆ. ನೋಡೋಣ ಇವಾಗ ಫಸ್ಟ್ ನಮಾಜ್ ಹೋಗ್ಬಿಟ್ಟು ಆಮೇಲೆ ನೋಡೋಣ ಏನಾದರೂ ಆಗುತ್ತಾ ಅಂತ. ಆ್ಯಂಡ್ ಫೈನಲಿ ನಾನು ಮಸ್ಜಿದ್ ಹತ್ರನೂ ಬಂದ್ಬಿಟ್ಟಿದ್ದೀನಿ. ನಮಾಜ್ ಇವಾಗ ಸ್ಟಾರ್ಟ್ ಆಗ್ತಾಯಿತ್ತು, ಅಲ್ಲಿ ಹೋಗೋಣ. ಸ್ಟಾರ್ಟ್ ಆಗೋಯ್ತು, ಜಲ್ದಿ. ಫೈನಲಿ ಇದು ಅಸರ್ ನಮಾಜು ಕಂಪ್ಲೀಟ್ ಆಯಿತು. ಆ್ಯಂಡ್ ಇವಾಗ ಜಸ್ಟ್ ಹೋಗ್ತಿದ್ದೀನಿ ಮನೆಗೆ. ಸೊ ಇವಾಗ ನೋಡೋಣ, ಇವಾಗಾದರೂ ಏನಾದರೂ ಸಿಗುತ್ತೋ. ಐ ಥಿಂಕ್ ಆಲ್ಮೋಸ್ಟ್ ಇವಾಗ ತನಕ ಫುಲ್ ಡೇ ಕಂಪ್ಲೀಟ್ ಆಗಿಬಿಡ್ತು. ಆ್ಯಂಡ್ ಏನೂ ಸಿಕ್ಕಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಜಾಬ್ಗೆ ಹೋಗ್ತಿಲ್ಲ ಅಂತ ನಿಮಗೊಂದು ಗೊತ್ತಿರುತ್ತೆ. ಅವರು ಏನು ತೆಗ್ದಿಲ್ಲ ನನಗೆ. ಬಟ್ ಅದೊಂದೇ ಎಲ್ಲ ಆಪ್ಷನ್ ಇರೋದು ನನ್ನ ಹತ್ರ. ಆ ಪಿಕ್ಕಿಂಗ್ ಮಾಡೋದು ಜಾಬಲ್ಲಿ, ಆ ಆ್ಯಪಲ್ಲಿ ಎಷ್ಟೊಂದು ಲೊಕೇಶನ್ಸ್ ಐತೆ. ಬಟ್ ಏನು ಮಾಡಿದ್ದಾರೆ ಅಂದರೆ ಪ್ರೈಸ್ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಪರ್ ಅವರ್ ಮುಂಚೆ 100 ರೂಪೀಸ್ ಕೊಡ್ತಿದ್ರು. ಬಟ್ ಇವಾಗ 50 ರೂಪೀಸ್ ಮಾಡಿಬಿಟ್ಟಿದ್ದಾರೆ. ಸೊ 1 ಅವರ್ ಹೋಗಿ ಓನ್ಲಿ 50 ರೂಪೀಸ್ಗಂದರೆ ವೇಸ್ಟ್ ಅಲ್ಲ, ಟೈಮ್ ವೇಸ್ಟ್. ಅದಕ್ಕೆ ಹೋಗ್ತಿಲ್ಲ. ಸೊ ಫ್ರೆಂಡ್ಸ್, ಮನೆಗೂ ಬಂದ್ಬಿಟ್ಟೆ ನಮಾಜ್ ಆದಮೇಲೆ. ಬಟ್ ಇವಾಗ ತನಕ ಏನೂ ಕಂಟೆಂಟ್ ಇಲ್ಲ ನನ್ನ ಹತ್ರ. ಅದಕ್ಕೆ ನಾನು ಸ್ವಲ್ಪ ಮೇಲೆ ಬಂದೆ ಟೆರೆಸ್ ಹತ್ರ. ಬಟ್ ಟೆರೆಸ್ ಹತ್ರ ಬಂದಮೇಲೆ ಬೆಳಗ್ಗೆಯಿಂದ ಎಂತಕ್ಕೋ ಗೊತ್ತಿಲ್ಲ, ಏನೋ ಮಿಸ್ ಮಾಡ್ತಿದ್ದೀನಿ ಅನಿಸ್ತೈತೆ. ಬಟ್ ಅದು ಯೋಚನೆ ಬರುತ್ತೆ. ಆ್ಯಂಡ್ ಸೆಕೆಂಡ್ ಲೈಕ್ ನೆಕ್ಸ್ಟ್ ಸೆಕೆಂಡ್ ಎಲ್ಲ ಮಾಡ್ತೋಗ್ತೀನಿ. ಆಗಬೇಕು, ಹೆಂಗಾಗತ್ತೆ ಈ ಘಟನೆಗಳು, ಹಾಗೆ ಆ ಥರ 3 ಸತಿ ಆಯಿತು. ಬಟ್ ಇವಾಗ ಸಡನ್ಲಿ ಆ ಥರ ಮೈಂಡಿಗೆ ಬಂದಿದೆ, ಮೇಲೆ ಬಂದ್ಬಿಟ್ಟೆ ಟೆರೆಸ್ ಮೇಲೆ. ಯಾವನ್ರಿ ಹೇಳೋನು ಈ ಸ್ಟೋರಿನ, ಈ ಕಾಕಕ್ಕ ಗೋಬಕ್ಕನ ಕತೆನ ಬಂದು ಯೋಚನೆ ಮಾಡೋಕ್ಕೆ. ಏನಂತಂದರೆ ಇಲ್ಲಿ ಮೇಲೆ ಬಂದಿದ್ದ ತಕ್ಷಣ ವ್ಯೂ ನೋಡಿದ್ರೆ ಇದಕ್ಕೆ ಐ ಥಿಂಕ್ ಅನಿಸ್ತಿತ್ತು. ಬಾಯಲ್ಲಿ ಇಟ್ಕೊಂಡು ಬೆರಳು ಚಿಪ್ತಾ ಇದ್ದೀವಿ ನಾವು. ಜಾಸ್ತಿ ದಿವಸ ಆಯಿತು ಮೇಲೆ ಬಂದು. ಸೊ ಫ್ರೆಂಡ್ಸ್, ಅಲ್ಲಿ ನೋಡಿ ಯಾವ ಥರ ಫೋನ್ ಕ್ಲಾರಿಟಿ. ಫಸ್ಟ್ ಆಫ್ ಆಲ್
ನೋಡಿ ಆ ಥರ ಸರ್ಕಲ್ ಥರ ಐತೆ, ನನಗೆ ಇನ್ನೂ ನೀಟಾಗಿ ಕಾಣಿಸ್ತೈತೆ. ಆ್ಯಂಡ್ ಇವಾಗ ಇನ್ನೂ ಟ್ರೈ ಮಾಡ್ತೀನಿ ಲೈಕ್ ಮೊಗ್ರೀಬ್ ನಮಾಜ್ ಹೋಗೋಕ್ಕೆ. ಇನ್ನೂ 2 ನಮಾಜ್ ಐತೆ, ಮೊಗ್ರೀಬ್ ಆ್ಯಂಡ್ ಇಶಾ. ಅದಾಗಿದ್ದ ತಕ್ಷಣ ಜಾಸ್ತಿ ದಿವಸ ಆಯ್ತಲ್ಲ. ಆ್ಯಂಡ್ ಇವತ್ತು January 1st. ಸೊ ಎಲ್ಲರಿಗೂ ಫ್ರೆಂಡ್ಸ್, ಲಿಟ್ರಲಿ ಇವಾಗ ತನಕ ಹೇಳಿಲ್ಲ, ಎಲ್ಲರಿಗೂ ಹ್ಯಾಪಿಯೆಸ್ಟ್ ನ್ಯೂ ಇಯರ್. ಆ್ಯಂಡ್ ನಾನು ಬೆಳಗ್ಗೆ ಎದ್ದು ನೋಡ್ಬೋದು, ನೀವು ಫಸ್ಟಲ್ಲಿ ನೋಡಿರ್ತೀರ ಯಾವ ಥರ ಬೆಳಗ್ಗೆ ಎದ್ದು ಜಾಗಿಂಗ್ ಮಾಡಿ ಇಲ್ಲೇ ವಾರ್ಮಪ್ ಮಾಡಿದ್ದು. ಲೈಕ್ ಡಕ್ ವಾಕ್ ಆ್ಯಂಡ್ ಕ್ರಂಚಸ್, ಪುಷಪ್ಸ್ ಎಲ್ಲ ಮಾಡಿದ್ದೀನಿ. ಅದಕ್ಕೆ ಕಾಲು ಬೇರೆ ಬೆಳಗ್ಗಿಂದ ನೋವ್ತೈತೆ. ರನ್ನಿಂಗ್ ಅಲ್ಲಿ ತನಕ ಅದು ಬೇರೆ ಮತ್ತೆ ಓಡ್ಕೊಂಡೋಗಿ ಮತ್ತೆ ಬಂದಿರೋದು. ಸೊ ಇವಾಗ January 5th ಕಾಲೇಜ್ ಸ್ಟಾರ್ಟ್ ಆಗುತ್ತೆ, ರೀಓಪನ್ಸ್. ಸೊ ನಿಮಗೆ ಫ್ರೆಂಡ್ಸ್, ನನಗೆ ಒಂದು ಸಜೆಷನ್ ಕೊಡ್ರಿ. ನನ್ನ ವಿಡಿಯೋ ಸ್ಟೈಲು ಆ್ಯಂಡ್ ವ್ಲಾಗಿಂಗಲ್ಲಿ ಏನಾದರೂ ಮಿನಿಮಮ್ 1% ಏನಾದರೂ ಗ್ರೋತ್ ಇದೆಯಾ ಅಂತ. ಲೈಕ್ ಮಾತಾಡೋದ್ರಲ್ಲಿ, ಇಲ್ಲ ಕ್ಯಾಮ್ರಾ ಹಿರಿಯೋದ್ರಲ್ಲಿ. ಆ್ಯಂಡ್ ಆಲ್ಸೋ ಫಸ್ಟ್ ಅಲ್ಲಿ ಇರಬೇಕಂದ್ರೆ ಜಾಸ್ತಿ ಕ್ಲೋಸ್ ಬಂದುಬಿಡ್ತಿದ್ದೆ, ಬಟ್ ಇವಾಗ ಸ್ವಲ್ಪ ದೂರ. ಆ್ಯಂಡ್ ಮೇನ್ ಟಾಪಿಕ್ ಬರೋಣ. ಸೊ ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದೆ ತಾನೇ, ಅದು ಬಿಟ್ಟಿಲ್ಲ. ಲೈಕ್ ನನ್ನ ಹತ್ರ ಜಾಸ್ತಿ ಆಪ್ಷನ್ಸ್ ಐತೆ. ಒಂದು ಅರ್ಕರೆ ಹತ್ರ ಐತೆ, ಆ್ಯಂಡ್ ಬನ್ನರ್ಘಟ್ಟ ನೆಟ್ವರ್ಕ್ ಅದೊಂದೇ ಹೋಗಿದ್ದು ಇಷ್ಟು ದಿವಸ. ಅರ್ಕರೆ ಐತೆ, ಬನ್ನರ್ಘಟ್ಟ ನೆಟ್ವರ್ಕ್ 2 ಐತೆ. ಬನ್ನರ್ಘಟ್ಟ ನೆಟ್ವರ್ಕ್ 2 ಅಂದರೆ ಸಪ್ರೇಟ್ ಅದು. ಆ್ಯಂಡ್ ನೀವು ನಿಜವಾಗ್ಲೂ ಬೇಕು ಅಂದರೆ ಝೆಪ್ಟೋ ಫ್ಲೆಕ್ಸ್, ಲೈಕ್ ಝೆಪ್ಟೋ ಪಾರ್ಟ್ ಟೈಮ್ನ ಫ್ಲೆಕ್ಸ್ ಅಂತಾರೆ. ಆ್ಯಪಲ್ಲಿ ಯಾವ ಥರ ರಿಜಿಸ್ಟರ್ ಮಾಡೋದು, ಸಿಂಪಲ್ ಸ್ಟೆಪ್ಸ್, ಅದು ಆರಾಮಾಗಿ ಮಾಡ್ಬೋದು. ಬಟ್ ನೀವು 18+ ಇರಬೇಕು, ಆ್ಯಂಡ್ ನಿಮ್ಮ ಹತ್ರ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಆ್ಯಂಡ್ ಬ್ಯಾಂಕ್ ಅಕೌಂಟ್ ನಿಮ್ಮದೇ ಓನ್ ಇರಬೇಕು. ಈ 3 ಇದ್ದರೆ ಸಾಕು, ನೀವು ಫ್ಲೆಕ್ಸು ಮಾಡ್ಬೋದು, ಇಲ್ಲ ಡೈರೆಕ್ಟ್ ಫುಲ್ ಟೈಮೇ ಮಾಡ್ಬೋದು. ಬಟ್ ನಾನು ಫುಲ್ ಟೈಮ್ ಎಂತಕ್ಕೆ ಹೋಗ್ತಿಲ್ಲ ಅಂದರೆ, ಇವಾಗ ಸೆಕೆಂಡ್ ಸೆಮ್ ಬೇರೆ ಸ್ಟಾರ್ಟ್ ಆಗ್ತೈತೆ. ಅದು ಬೇರೆ ಸ್ವಲ್ಪ ಸ್ಟಡೀಸಲ್ಲಿ ಕಾನ್ಸಂಟ್ರೇಟ್ ಮಾಡಿ ನೋಡೋಣ ಅಂತ. ಸೊ ಫೈನಲಿ ಇವಾಗ ಮೊಗ್ರೀಬ್ ಅಜಾನು ಸ್ಟಾರ್ಟ್ ಆಗಿಬಿಟ್ಟಿದೆ. ಆ್ಯಂಡ್ ಹೋಗ್ತಿದ್ದೀನಿ ಮತ್ತೆ ಮೊಗ್ರೀಬ್ಗೆ. ವಿಡಿಯೋನ ಇಲ್ಲಿ ತನಕ ನೋಡಿದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇವಾಗ ಮೊಗ್ರೀಬ್ ಆದಮೇಲೆ ಪ್ರ್ಯಾಂಕ್ ಮಾಡೋಣ ಆ ಥರ ಮೇಲೆ. ಸೊ ಹುಡುಕ್ತಿದ್ದೀನಿ, ನಮಗಿಂದ ಸಿಗ್ತಿಲ್ಲ ಪ್ರ್ಯಾಂಕು, ಆದರೂ ನೋಡೋಣ ಏನಾದರೂ ಆಗುತ್ತಾ. ಆ್ಯಂಡ್ ಇವಾಗ ಫಸ್ಟ್ ಮೊಗ್ರೀಬ್ ನಮಾಜ್ ಅಟೆಂಡ್ ಮಾಡ್ಬಿಡೋಣ. ಸೌಂಡು ಕೇಳಿಸ್ತಿರ್ಬೋದು ಅಜಾನ್ದು. ಆ್ಯಂಡ್ ನೋಡಿ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ಇವಾಗೇ ಐ ಥಿಂಕ್ ಅವ್ರಿಗೆ ಟ್ಯೂಷನ್ ಮುಗ್ದಿರೋದು, ಲೈಕ್ ಮದ್ರಸಾ ಅನ್ಬೋದು. ಫೈನಲಿ ಮೊಗ್ರೀಬ್ ನಮಾಜ್ ಡನ್ ಆಗೋಯ್ತು. ಆ್ಯಂಡ್ ವೇಟಿಂಗ್ ಫಾರ್ ಇಶಾ. ಆ್ಯಂಡ್ ವಿಡಿಯೋನ ಜಲ್ದಿ ಸಬ್ಸ್ಕ್ರೈಬ್ ಮಾಡಿಬಿಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಆ್ಯಂಡ್ ಮುಂದೆ ನೋಡ್ತಾ ಇರಿ ಏನಾಗುತ್ತೋ. ಸೊ ಫ್ರೆಂಡ್ಸ್, ಇವಾಗ ಟೈಮ್ 9 o'clock ಆಗ್ತೈತೆ, 8:11 ಆಗ್ತೈತೆ. 10 minutes ಆಯಿತು ಅಜಾನ್ ಎಂಡ್ ಆಗಿ. ಆ್ಯಂಡ್ ಇನ್ನೂ ಐತೆ ಟೈಮ್. ಆ್ಯಂಡ್ ಇವಾಗಲೇ ಹೋಗ್ಬಿಡ್ತಿದ್ದೀನಿ ನಮಾಜ್ಗೆ, ಬಿಕಾಸ್ ಇವತ್ತು ಫುಲ್ ಡೇದು ನಮಾಜ್ ಎಲ್ಲ ಮಾಡಿಬಿಟ್ಟೆ. ಆ್ಯಂಡ್ ಈ ಒಂದು ನಮಾಜ್ ಮಾಡಿಬಿಟ್ರೆ ಸ್ವಲ್ಪ ಪ್ರೌಡ್ ಫೀಲ್ ಆಗುತ್ತೆ ನನ್ನ ಮೇಲೆ ನನಗೆ. ಸೊ ಏನಿವತ್ತು ಇಷ್ಟು ಥರ ಈಗ ನೀಟಾಗಿ ಹೋಗುತ್ತೆ ಅಂತ ಗೊತ್ತೇ ಇದ್ದಿಲ್ಲ. ಯಾವ ಥರ ಹೇಳ್ಕೊಂಡಿದ್ದೆ ಅದರಿಂದ 5x ಎಕ್ಸ್ಟ್ರಾ ಚೆನ್ನಾಗೇ ಆಗ್ತೈತೆ ಡೇ. ಆ್ಯಂಡ್ ಇವಾಗ ಡೇನೂ ಎಂಡ್ ಆಗೋಕ್ಕೆ ಹೋಗ್ತೈತೆ. ಫೈನಲಿ ಇವತ್ತು ಫುಲ್ ಎಲ್ಲ ನಮಾಜ್ ಹೆಂಗೋ ಪ್ರೇ ಮಾಡಿಬಿಟ್ಟೆ. ಈ ಥರನೇ ಈ ಶೆಡ್ಯೂಲ್ ಇಕ್ಕೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಇವಾಗ 5th ಜನವರಿಯಿಂದ ಕಾಲೇಜ್ ಸ್ಟಾರ್ಟ್ ಆದರೆ ಮತ್ತು ಲೈಕ್ ಕಾಲೇಜ್ ಇರುತ್ತೆ. ಆ್ಯಂಡ್ ಕಾಲೇಜು ನಮಾಜ್ ಅಟೆಂಡ್ ಮಾಡೋಕ್ಕಾಗಲ್ಲ. ಟ್ರೈ ಮಾಡ್ತೀನಿ ಆದರೂ.
ಫೈನಲಿ ಮಸ್ಜಿದ್ಗೂ ಬಂದ್ಬಿಟ್ಟೆ ಸ್ವಲ್ಪ ಬೇಗನೆ ಹೋಗೋಣ. ಸೊ ಇದು ಐ ಥಿಂಕ್ 4th ಟೈಮ್ ಇಲ್ಲಿ ಆಗ್ತಿರೋದು ಚಪ್ಪಲಿ. ಸೊ ಫೈನಲಿ 1 ಡೇ ಕಂಪ್ಲೀಟ್ ಆಯಿತು. ಗೊತ್ತಿದ್ದಿಲ್ಲ ಈ ಥರ ಆಗುತ್ತಂತ. ಆ್ಯಂಡ್ ಎಸ್, ಸೊ ಜಲ್ದಿ ವೀಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ ಫ್ರೆಂಡ್ಸ್. ಆ್ಯಂಡ್ ನಾಳೆನೂ ಈ ಥರನೇ ವಾಲೇಕುಮ್ ಅಸ್ಸಲಾಮ್. ಸೊ ನಾಳೆನೂ ಈ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಲೈಕ್ ಇವತ್ತು ಫುಲ್ ನಮಾಜಿಗೆ ಆಗ್ಬಿಟ್ಟಿದ್ದೀನಿ, ಮಾಷಾ ಅಲ್ಲಾ ಫ್ರೆಂಡ್ಸ್. ಲಿಟ್ರಲಿ ಹೇಳ್ತಿದ್ದೀನಿ, ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ. ಅಂತಂದರೆ ಖುಷಿದಲ್ಲಿದ್ದೀನಿ. ಸಾರಿ, ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಿಲ್ಲ ನನಗೆ, ಖುಷಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ, ಆ ಥರ ಐತೆ. ಆ್ಯಂಡ್ ಇವತ್ತು ಐ ಥಿಂಕ್ ನಾನು ಹೇಳ್ಕೊಂಡಿದ್ದೆ ಏನು ಕಂಟೆಂಟ್ ಸಿಕ್ಕಿಲ್ಲ ಅಂತ. ಬಟ್ ಇನ್ ರಿಯಾಲಿಟಿ ಇವತ್ತು ಫುಲ್ ಡೇನೇ ಕಂಟೆಂಟ್ ಇತ್ತು. ಲೈಕ್ ನಮಾಜ್ ಹೋಗಿದ್ದು ಎಲ್ಲ ವೀಡಿಯೋ ಹಿಡಿದಿದ್ದೀನಿ. ಆ್ಯಂಡ್ ಈ ಥರನೇ 2nd ಜನವರಿಯಿಂದ 365 ಡೇಸ್ 365 ಎಪಿಸೋಡ್ಸ್ ಈ ಥರನೇ ಇರಬೇಕಂತ ನಾನು ಬೇಡ್ಕೊತಿದ್ದೀನಿ. ಆ್ಯಂಡ್ ನೋಡೋಣ. ಸೊ ಇವತ್ತಿಗೆ ಡೇ ಇಲ್ಲೇ ಎಂಡ್ ಆಗ್ಬಿಟ್ಟು. ಆ್ಯಂಡ್ ಈ ಕಾಂಟೆಂಟ್ ಆ್ಯಂಡ್ ಈ ವ್ಲಾಗ್ ಆ್ಯಂಡ್ ಆಲ್ಸೋ ಮೈ ಚಾನಲ್ ಚೆನ್ನಾಗಿ ಅನ್ನಿಸ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ, ಲೈಕ್ ಮಾಡಿಬಿಡಿ ಅಷ್ಟೇ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಟಿಲ್ ದಿಸ್ ಎಂಡ್. ಲಿಟ್ರಲಿ ಈ ಎಂಡ್ ತನಕ ನೀವು ವಾಚ್ ಮಾಡಿದ್ದೀರ ಅಂದರೆ ನಿಜ ಹೇಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಅಷ್ಟೇ.